ಹೊರಗಡೆ ಸಿಗುವ ರೆಡಿ ಪಿಜ್ಜಾಕ್ಕಿಂತ ಹೆಚ್ಚು ಚೀಸಿ ಹಾಗೂ ರುಚಿಯಾದ ಕ್ಯೂಬ್ ಪಿಜ್ಜಾ ಮಾಡುವ ವಿಧಾನ. ಮೊದಲಿಗೆ ಸ್ಲೈಸ್ ಮಾಡದಿರುವ ಒಂದು ಬ್ರೆಡ್ ಪೌಂಡನ್ನು ತೆಗೆದುಕೊಳ್ಳಿ. ಈಗ ಬ್ರೆಡ್ ಪೌಂಡನ್ನು ತೋರಿಸಿರುವಂತೆ 4 ಭಾಗ ಮಾಡಿಕೊಳ್ಳಿ. ನಂತರ ಒಂದು ಭಾಗವನ್ನು ತೆಗೆದುಕೊಂಡು ಅದರಲ್ಲಿ 4 ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಇದೇ ರೀತಿ ಪ್ರತಿಯೊಂದು ಭಾಗಗಳನ್ನು ಕಟ್ ಮಾಡಿಕೊಳ್ಳಿ. ಚಿಕ್ಕ ಕ್ಯೂಬಿನ ಒಳಭಾಗವನ್ನು ತೋರಿಸಿರುವಂತೆ ಕಟ್ ಮಾಡಿಕೊಳ್ಳಿ. ಒಳಭಾಗವನ್ನು ಕಟ್ ಮಾಡುವಾಗ ಬಹಳ ನಿಧಾನವಾಗಿ ಕಟ್ ಮಾಡಬೇಕು. ಕಟ್ ಮಾಡಿರುವ ಒಳಭಾಗವನ್ನು ಬೆರಳಿನ ಸಹಾಯದಿಂದ ಅಥವಾ ಯಾವುದಾದರೂ ಒಂದು ವಸ್ತುವಿನಿಂದ ತೋರಿಸಿರುವಂತೆ ಪ್ರೆಸ್ ಮಾಡಿಕೊಳ್ಳಿ. ಇದೇ ರೀತಿ ಪ್ರತಿಯೊಂದು ಬ್ರೆಡ್ ಕ್ಯೂಬ್ಗಳನ್ನು ತಯಾರಿಸಿಕೊಳ್ಳಿ. ಈಗ ಹೆಚ್ಚಿರುವ ಒಂದು ಟೊಮ್ಯಾಟೊ, ಒಂದು ಗ್ರೀನ್ ಕ್ಯಾಪ್ಸಿಕಮ್, ಒಂದು ರೆಡ್ ಕ್ಯಾಪ್ಸಿಕಮ್, ಒಂದು ಈರುಳ್ಳಿ ಹಾಗೂ ಅರ್ಧ ಕಪ್ ಕಾರ್ನ್ ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ಈ ರೀತಿಯ ಪಿಜ್ಜಾ ಸಾಸ್ ಮಾಡುವ ರೆಸಿಪಿಗಾಗಿ ಮೇಲಿನ ಲಿಂಕನ್ನು ಕ್ಲಿಕ್ ಮಾಡಿ. ಹೆಚ್ಚಿರುವ ತರಕಾರಿಗೆ 1/2 ಟೇಬಲ್ ಸ್ಪೂನ್ ಮನೆಯಲ್ಲೇ ತಯಾರಿಸಿಕೊಂಡಿರುವ ಪಿಜ್ಜಾ ಸಾಸನ್ನು ಹಾಕಿ. ನಂತರ 2 ಟೇಬಲ್ ಸ್ಪೂನ್ ವೆಜ್ ಮಯೋನೀಸ್, 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಟೇಬಲ್ ಸ್ಪೂನ್ ಆರಿಗ್ಯಾನೋ ಹಾಗೂ ಪಿಜ್ಜಾ ಸೀಸನಿಂಗ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ತೋರಿಸಿರುವಂತೆ ವೆಜಿಟೇಬಲ್ ಮಿಶ್ರಣವನ್ನು ಬ್ರೆಡ್ ಕ್ಯೂಬ್ಸ್ನಲ್ಲಿ ಸ್ಟಫ್ ಮಾಡಿಕೊಳ್ಳಿ. ಅದರ ಮೇಲೆ ಅರ್ಧ ಟೀ ಸ್ಪೂನ್ ಪಿಜ್ಜಾ ಸಾಸ್ ಹಾಕಿ ಸ್ಪ್ರೆಡ್ ಮಾಡಿ. ನಂತರ ಸಾಸಿನ ಮೇಲೆ ಮozarella ಚೀಸನ್ನು ಚೆನ್ನಾಗಿ ಸ್ಟಫ್ ಮಾಡಿ ತುಂಬಿರಿ. ಚೀಸಿನ ಮೇಲೆ ಆರಿಗ್ಯಾನೋ ಪಿಜ್ಜಾ ಸೀಸನಿಂಗ್ ಹಾಗೂ ಚಿಲ್ಲಿ ಫ್ಲೇಕ್ಸ್ ಅನ್ನು ಸ್ವಲ್ಪ ಉದುರಿಸಿ. ಈಗ ಕ್ಯೂಬ್ ಪಿಜ್ಜಾವನ್ನು 2 ರೀತಿಯಲ್ಲಿ ಬೇಯಿಸಿಕೊಳ್ಳಬಹುದು. ಮೊದಲಿಗೆ ಪ್ಯಾನಿನಲ್ಲಿ ಬೇಯಿಸುವುದಾದರೆ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಮುಚ್ಚಳ ಮುಚ್ಚಿ ಪ್ಯಾನನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಅದರ ಮೇಲೆ ಬ್ರೆಡ್ ಕ್ಯೂಬ್ಸನ್ನು ಇಟ್ಟು 25 ಅಥವಾ 30 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಿ. ಹಾಕಿರುವ ಚೀಸ್ ಸಂಪೂರ್ಣವಾಗಿ ಕರಗಿದ ನಂತರ ಕ್ಯೂಬ್ ಪಿಜ್ಜಾ ಸವಿಯಲು ಸಿದ್ಧ. ಓವನ್ನಿನಲ್ಲಿ ಮಾಡುವ ವಿಧಾನ. ಬ್ರೆಡ್ ಕ್ಯೂಬ್ಸನ್ನು ಓವನ್ನಿನಲ್ಲಿ ಇಟ್ಟು 1 ನಿಮಿಷ ಅಥವಾ 1.5 ನಿಮಿಷ ಚೀಸ್ ಕರಗುವವರೆಗೂ ಬೇಕ್ ಮಾಡಿಕೊಳ್ಳಿ. ರೆಡಿ ಪಿಜ್ಜಾಕ್ಕಿಂತ ಹೆಚ್ಚು ಚೀಸ್ ಭರಿತವಾದ ಹೊಸ ರೀತಿಯ ಕ್ಯೂಬ್ ಪಿಜ್ಜಾ ಮನೆಯಲ್ಲೇ ಸುಲಭವಾಗಿ ತಯಾರಿಸಿ ಸವಿಯಬಹುದು. ಧನ್ಯವಾದಗಳು.